ಇರುತ್ತೆ ಅಥವಾ ಬೂದು ಬಣ್ಣದಿರ್ತದೆ. ಅದಕ್ಕೆ ಬೇಸಿಗೆ ಅಂದ್ರೆ ತುಂಬಾ ಇಷ್ಟ. ಬೇಸಿಗೆ ಅಂದ್ರೆ ಏನು? ಸಮ್ಮರ್ ಬಿಸಿಲು ಬರ್ತದಲ್ಲ ಫುಲ್ಲು. ಈಗ ಆಗಿದೆ ಚಳಿ ಇದೆ ಅಲ್ಲ, ಈಗ अभी ठंडी है ना, जब धूप के तो बोले कैसा समर धूप रहता है. ಎಳೆ ಬಿಸಿಲಿನಲ್ಲಿ ಹುಲ್ಲುಗಾವಲಿನಲ್ಲಿ ಹಾರಾಡುತ್ತಾ ಚಿಟ್ಟೆಗಳೊಂದಿಗೆ ಆಟ ಮಾಡುತ್ತಿತ್ತು. ಎಳೆ ಬಿಸಿಲು ಅಂದ್ರೆ ಬೆಳಿಗ್ಗೆ ಬಿಸಿಲು ಚುಮ್ 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 ಬರ್ತಾ ಇರ್ತದಲ್ಲ, ಅವಾಗ ಚಿಟ್ಟೆಗಳು ಅಂದ್ರೆ ಬಟರ್ಫ್ಲೈ ಜೊತೆ ಆಟ ಆಡ್ತಾ ಇತ್ತಂತೆ. ಏನ್ ಆಟ ಆಡ್ತಾ ಇತ್ತು? ಮೊಲ ಆಟ ಆಡ್ತಾ ಇತ್ತು. ಎಳೆಗಾರಿಕೆಯನ್ನು ಗೆಲ್ಲುತ್ತಾ ಜಿಗಿದಾಡಿಕೊಂಡು ಕುಣಿದಾಡಿಕೊಂಡು ಇರುವುದೆಂದರೆ ಅದಕ್ಕೆ ಬಲು ಇಷ್ಟ. ಅಂದ್ರೆ ಮೊಲಕ್ಕೆ ಒಂಥರ ಜಿಗಿತಾ ಇರ್ತದೆ, ಓಡ್ತಾ ಇರ್ತದೆ. ಹೌದಾ ಇಲ್ಲ? ನೋಡಿರಲ್ಲ? ಯಾವ್ದು ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ನೋಡಿದಿರಾ? ಇಲ್ಲ ನಿಜವಾಗಿ ನೋಡಿದಿರಾ ಮೊಲನ? ನೋಡಿದಿರಲ್ಲ? ವೆರಿ ಗುಡ್. ಅದಕ್ಕೆ ಬಲು ಇಷ್ಟ. ಆದರೆ ಕಪ್ಪ ಮೋಡಗಳು ದಟ್ಟೈಸಿದಾಗಲೆಲ್ಲ ಮೊಲಕ್ಕೆ ಬೇಸರ. ಕಪ್ಪ ಮೋಡ ಅಂದ್ರೆ ಏನು? ಮಳೆ ಬರ್ತದಲ್ಲ, ಮೋಡಗಳು ಅಂದ್ರೆ ಕ್ಲೌಡ್ ಅಂತೀವಿ. ಇಂಗ್ಲಿಷ್ ಅಲ್ಲಿ ಏನಂತೀವಿ? ಕ್ಲೌಡ್ ಬರ್ಬೇಕಾದ್ರೆ ಅದಕ್ಕೆ ಒಂಥರ ಡೆಮ್ ಆಗೋಗ್ಬಿಡ್ತದೆ. ಮಳೆ ಬರ್ತದೆ, ನಾನು ತೊಯ್ದೋಗ್ಬಿಡ್ತೀನಿ ಅಂತ ಪಾಪ ನಾಚ್ಕೊಂಡು ಇರ್ತದೆ. ನೊಲಕ್ಕೆ ಬೇಸರ. 4 ಮನೆ ಮಳೆ ಬಿದ್ದರೆ ಕಳವಳ. ಮಳೆಗಾಲ ಆರಂಭವಾಗುವುದರಂತೂ ಹೇಳತ್ತಿರದ ಸಂಕಟ. ಮಳೆಗಾಲ ಬಂದ್ಬಿಡ್ತು ಅಂದ್ರೆ ಅದು ಬಹಳ ದುಃಖ ಆಗುತ್ತೆ. ನಾನು ನೆಂದೋಗ್ಬಿಡ್ತೀನಿ, ನನಗೆ ಚಳಿ ಆಗುತ್ತೆ ಅಂತೆಲ್ಲ. ಒಂದು ಮಧ್ಯಾಹ್ನ ಮೊಲ ಬಿಸಿಲಲ್ಲಿ ಆಡುತ್ತಿರುವಾಗಲೇ ಮಳೆ ಹನಿಗಳು ಬೀಳಲು ಶುರುವಾದವು. ಬಿಸಿಲಾಗಿ ಮಳೆ ನೋಡಿದಿರಾ ಇವತ್ತಾದ್ರು? ಸಮ್ಮರ್ ಮೇಲೆ ಬಾರಿಶ್ ಬೇಕೆ? ಬಿಸಿಲುಗಾದ್ರೆ ಮಳೆ ನೋಡಿದ್ರೆ ಏನಾದ್ರು ನೋಡಿದ್ರೆ ಏನ್ ಬರುತ್ತೆ? ಕಾಮನ ಬಿಲ್ಲು ಬರುತ್ತದೆ. ಕಾಮನ ಬಿಲ್ಲು ಎಷ್ಟು ಬಣ್ಣ ಇರ್ತದೆ? 7 ಬಣ್ಣ ಇರ್ತವೆ. ಯಾರು ನೋಡಿದ್ರಿ ಕಾಮನ ಬಿಲ್ಲ? ರೇನ್ಬೋ ಅಂತೀವಿ ಕಾಮನ ಬಿಲ್ಲಿಗೆ. ಎಲ್ಲರೂ ನೋಡಿದ್ರಿ ಅಂತೀರಲ್ಲ. ಮೊಬೈಲ್ ನಿಜ ಹೇಳಿದಪ್ಪ ನೀವು. ರೈಟ್, ವೆರಿ ಗುಡ್. ಈಗ ಕೇಳ್ರ, ಮುಂದೆ ಕತೆ ಕೇಳ್ರು. ಅವಾಗ ಬೀಳಿದು ಶುರುವಾದವು. ನಾನೀಗ ಏನು ಮಾಡುವಂತಿಲ್ಲ, ಈ ಮಳೆಯಲ್ಲಿ ಮಜವೂ ಇಲ್ಲ ಖುಷಿಯೂ ಇಲ್ಲ ಎಂದು ಗೊಣಗತೊಡಗಿತು. ಅವಾಗ ಮೊಲ ಏನ್ ಹೇಳ್ತಂತೆ, ಮಳೆ ಬರ್ತಾ ಇದೆ, ಈ ಮಳೆ ನಾನು ಏನು ಮಾಡಕ್ಕೂ ಆಗಂಗಿಲ್ಲ, ಆಡಕ್ಕೂ ಆಗಂಗಿಲ್ಲ ಅಂತ ಗೊಣಗ್ತಾ ಇತ್ತಂತೆ. ಒಂದು ಮೂಲೆಯಲ್ಲಿ ಬೆಚ್ಚಗಿನ ಜಾಗ ನೋಡಿ ಕುಳಿತಿತ್ತು. ಒಂದೆಲ್ಲೋ ಮೂಲೆಯಲ್ಲಿ ಹೋಗಿ ಬೆಚ್ಚಗಿತ್ತಂತೆ, ಅಲ್ಲಿ ಮಳೆ ಬರ್ತಾ ಇದ್ದಿಲ್ಲಂತೆ. ಅಲ್ಲೋಗಿ ಕೂತ್ಕೊಂಡಿತ್ತಂತೆ. ಕೂತ್ಕೊಂಡಾಗ ಅದೇನು ಮಾರ, ನೀನು ಮಳೆ ಅಂದ್ರೆ ಗೊಣಗುತ್ತೀಯಲ್ಲ, ಬಾ ಮಳೆಗಾಲವು ಎಷ್ಟು ಅದ್ಭುತ ಅಂತ ತೋರಿಸ್ತೀನಿ ಅಂತೇಳಿ ಒಂದು ಕಪ್ಪೆ ಬಂದು ಹೇಳ್ತಂತೆ. ಯಾರಿಗೆ? ಮೊಲಕ್ಕೆ. ಕಪ್ಪೆ ಬಂದು ಏನ್ ಹೇಳ್ತಂತೆ, ಮಳೆ ಅಂದ್ರೆ ಯಾಕೆ ಇರ್ತೀಯ, ಬಾ ನಿನಗೆ ತೋರಿಸ್ತೀನಿ ಎಷ್ಟು ಮಜವಾಗಿರುತ್ತೆ ಅಂತೇಳಿ ಅಂತ. ಇಲ್ಲಪ್ಪ ನಾ ಬರಲ್ಲ, ಮಳೆ ಅಂದ್ರೆ ನಾನು ನೆಂದೋಗ್ಬಿಡ್ತೀನಿ ಅಂತ ಹೇಳ್ತಾ ಇತ್ತಂತೆ ಮೊಲ. ರಸ್ತೆಯ ಮೇಲೆ ಒಂದು ನೀರು ತುಂಬಿದ ಸಣ್ಣ ಸಣ್ಣ ಗುಂಡುಗಳಿದ್ದು. ಈಗ ಇಲ್ಲೆಲ್ಲ ತೆಗ್ಗಲ್ಲಿ ನೀರು ನಿಂತಿರ್ತದಲ್ಲ, ರೋಡಲ್ಲಿ ನೋಡಿಲ್ಲ, ಅವ ಇದ್ದು ಅಂತೆ. ಅದರ ಮೇಲೆ ಹಾರಿ ತೋರಿಸಿದ ಕಪ್ಪೆ, ಅದ್ರ ಮೇಲೆ ಕಪ್ಪೆ ಹೆಂಗಾರುತ್ತೆ ನೋಡಿದಿರಲ್ಲ, ಹೆಂಗ ಹಾರುತ್ತೆ? ಬುಳುಕ್ 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 ಅಂತ ಹಾರ್ತಾ ಇರ್ತದೆ. ಹೌದಾ ಇಲ್ಲ? ಸೊ ಕಪ್ಪೆಗೆ ಏನಂತೀವಿ ಇಂಗ್ಲಿಷ್ ಅಲ್ಲಿ? ಫ್ರಾಗ್. ಹೀಗೆ ಹಾರು ಎಂದಿತ್ತು ಮೊಲಕ್ಕೆ. ಅದು ಕಪ್ಪೆ ಹೇಳಿದ್ದು ಈಗ ತೆಗ್ಗಲ್ಲಿ ಹಾರ್ತಾ ಇರಬೇಕು, ಹಾರಿದ್ರೆ ಬಹಳ ಮಜಾ ಬರುತ್ತೆ ಅಂತ ಮೊಲಕ್ಕೆ ಹೇಳ್ತಂತೆ. ಯಾರಿಗೆ? ರ್ಯಾಬಿಟಿಗೆ. ಅವಾಗ ಎರಡು ಸೇರಿ ಆ ಮಣ್ಣು ನೀರಲ್ಲಿ ಏನು ಹಾರುವುದೆಂದು ಮೊಲ ಮೂಗುಮೂರಿಂದ ಸುಮ್ಮನೆ ಕುಂತಿತ್ತು. ಅದೆಲ್ಲ ಮಣ್ಣಿದೆ, ಗಲೀಜು. ಕಪ್ಪೆ ಹಿಂಗೆ ಎಗುರ್ತಾ ಇದೆಯಲ್ಲ, ಇಷ್ಟು ಗಲೀಜು ನೀರಿದೆ, ಇದ್ರಿಗೆ ಏನ್ ಮಜಾ ಮಾಡ್ತಾ ಐತಿ, ನಾನೇ ಹಾರಬೇಕು, ನಾನು ಗಲೀಜಾಗ್ಬಿಡ್ತೀನಿ ಅಂತಿತ್ತಂತೆ. ಕೊನೆಗೆ ಅದು ಹಾರೋದು, ಕುಣಿಯೋದು, ಅದ್ರಾಗ ಹೋಗೋದು, ಉಳ್ಳಾಡೋದು, ಮಳೆ ನೀರಲ್ಲಿ ಅದು ನೋಡಿ ಮೊಲ ಏನ್ ಮಾಡ್ತಂತೆ, ಅದನ್ನು ಸ್ಟಾರ್ಟ್ ಮಾಡ್ತಂತೆ. ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ? ಆ ಗುಂಡಿ ಇರ್ತಾವಲ್ಲ, ನೀರ್ ಇರ್ತಾವಲ್ಲ, ಅದ್ರಾಗೆ ಸ್ನಾನ ಮಾಡ್ಕಂತ, ಡ್ಯಾನ್ಸ್ ಮಾಡ್ಕಂತ ಮೊಲ ಕೂಡ ಸ್ಟಾರ್ಟ್ ಮಾಡ್ತಂತೆ. ಪುಟ್ಟ ಹುಳುಗಳನ್ನು ನೋಡಿ, ಅದರಲ್ಲಿ ಹುಳುಗಳು ಇರ್ತಾವಲ್ಲ, ಸಣ್ಣ ಸಣ್ಣ ಹುಳ, ಅವೆಲ್ಲ ನೋಡಿ ಆಶ್ಚರ್ಯಪಟ್ಟು ಮೊಲ ನೋಡ್ತಾ ಇತ್ತಂತೆ. ಅರೆ ಇವು ಕೂಡ ಎಗಿರ್ತಾ ಇದಾವಲ್ಲ ಅಂತ ಬಹಳ ಸಂತೋಷಪಟ್ಟು ಕುಣಿದಾಡ್ತಾ ಇತ್ತಂತೆ. ಇದು ತನ್ನ ಬದುಕಿನ ಅತ್ಯಂತ ಖುಷಿಯ ದಿನಗಳಲ್ಲಿ ಒಂದು ಎಂದು ಅದಕ್ಕೆ ಅರ್ಥವಾಗಿತ್ತು. ಅದಕ್ಕಾಗಿ ಯಾವುದೇ ಆಗ್ಲಿ ಮಾಡೋದ್ಕಿಂತ ಮೊದಲು ಅಯ್ಯೋ ಅದು ಗಲೀಜು ಇದು ಗಲೀಜು ಅಂತಲ್ಲ, ಆಡೋ ವಯಸ್ಸು ಆಡ್ತಾ ಇರಬೇಕು, ನಗೋ ವಯಸ್ಸು ನಗ್ತಾ ಇರಬೇಕು. ನನಗೆ ಅದಾಗಲ್ಲ ಇದಾಗಲ್ಲ ಅನ್ಬಾರ್ದು ಅಂತೀರೇನ? ಅದಕ್ಕೆ ಅವಾಗ ಅದು ಏನಂತಂತೆ, ಮೊಲ ಕಪ್ಪೆ ಅದಕ್ಕೆ ಕಲಿಸಿತ್ತು. ಏನ್ ಕಲಿಸಿತ್ತು? ಯಾವುದೇ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಎಷ್ಟು ಸಂತೋಷವಾಗಿ ಕಳಿಬಹುದು ಅಂತ. ಅರ್ಥ ಆಯ್ತಾ ಇಲ್ಲ? ಸೊ ಮೊಲ ಏನ್ ಮಾಡ್ತು, ಅವರೇ ನಂದಿದ್ದು ಮೆಮೊರಿ ಡೇ, ನಾನು ಪ್ರತಿಯೊಂದು ಕೂಡ ಇದೇ ತರ ಎಂಜಾಯ್ ಮಾಡಬೇಕು ಅಂತ ಎಂಜಾಯ್ ಮಾಡ್ತು. ಆಮೇಲೆ ಇಬ್ರು ಸೇರಿ ಧನ್ಯವಾದ ಹೇಳಿದವು. ಯಾರಿಗೆ ಧನ್ಯವಾದ ಹೇಳಿತು? ದೇವರಿಗೆ ಮತ್ತು ಮಳೆಗೆ. ಅರ್ಥ ಆಯ್ತಾ? ಸೊ ಇದು ಇವತ್ತಿನ ಕಥೆ. ಏನ್ ಅರ್ಥ ಮಾಡ್ಕೊಂಡ್ರಿ? ಏನು ಅರ್ಥ ಆಗಿಲ್ಲ? ಏನ್ ಅರ್ಥ ಆಯ್ತು?
ಅನ್ನಬಾರ್ದು. ಯಾವತ್ತೂ ನನಗೆ ಇದು ಬೇಡ, ಅದು ಬೇಡ, ಅದು ತಿನ್ನಲ್ಲ, ಇದು ಮಾಡಲ್ಲ, ಅದು ಓಡಲ್ಲ, ಇದನ್ನ ನೋಡಲ್ಲ, ಇವನ್ನೆಲ್ಲ ಹೇಳ್ಬಾರ್ದು. ಮಸ್ತಾಗಿ ಸಿಕ್ಕಿದ್ದ ಅವಕಾಶನ ಮಜಾ ಮಾಡ್ಬೋದು. ಈಗೆಲ್ಲ ನನ್ನ ಜೊತೆ ಯಾವಾಗ ಬರ್ತೀರಿ? ಜನವರಿ ಬರ್ತೀರಾ ಟ್ರೆಕ್ಕಿಂಗಿಗೆ? ಐಸಲ್ಲಿ ಹೋಗೋಣ.